Hi guys, this is Ram. Welcome back to my channel Ram Creativity Smart. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಟಾಪಿಕ್ ಬಂದು ಏನಂದರೆ, ಇವಾಗ ನಮ್ಮದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇರುತ್ತದೆ. ಅದರಲ್ಲಿ ಎಂಡ್ ಸ್ಕ್ರೀನ್ ಆ್ಯಂಡ್ ಐ ಕಾರ್ಡ್ ಯಾವ ರೀತಿ ಹಾಕೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಈ ವಿಡಿಯೋ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಆದರೆ ನಾನು ಹೇಳಬೇಕಾಗುತ್ತಲ್ಲ. ಗೈಸ್, ಇನ್ನೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯೂಟ್ಯೂಬ್ನಂದರೆ ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಬಗ್ಗೆ ವಿಡಿಯೋ ಇವತ್ತೇ ಮಾಡಬೇಕಾಗಿತ್ತು, ಆದರೆ ಇವತ್ತು ಈ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಅದರಿಂದ ಆಗೋಲ್ಲ, ಖಂಡಿತವಾಗ್ಲೂ ನಾಳೆ ಆದರೆ ಆ ಅಪ್ಡೇಟ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅಂದರೆ ತಿಳಿಸ್ಕೊಡ್ತೀನಿ ಅಪ್ಡೇಟ್ ಬಗ್ಗೆ, ಏನು ಅಪ್ಡೇಟ್ ಬಂದಿದೆ, ಯಾವ ರೀತಿ ಅಂತ. ಗೈಸ್, ಇವತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಿ, ಪ್ಲೀಸ್ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಮುಖಾಂತರ ಬರ್ತಿರುತ್ತೆ. ಇವತ್ತು ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಆಲ್ರೆಡಿ, ಎಂಡ್ ಸ್ಕ್ರೀನ್ ಆ್ಯಂಡ್ ಐ ಕಾರ್ಡ್ ಅದು ಯಾವ ರೀತಿ ಹಾಕೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಸ್ಕೈಟ್ಗೆ ಸ್ಕ್ರೀನ್ ರೆಕಾರ್ಡರ್ ಹಾಕ್ತೀನಿ, ಅಲ್ಲಿದ್ದರೆ ನೋಡ್ಕೊಳ್ಳಿ. ಫಸ್ಟ್ಗಾದ್ರೆ ನಾನು ಮೊಬೈಲಿಂದ ಸ್ಕ್ರೀನ್ ರೆಕಾರ್ಡರ್ ಮಾಡ್ಕೊತೀನಿ. ಫಸ್ಟ್ ಅಂದರೆ ನೀವು ಆ ಸ್ಕ್ರೀನ್ ಕ್ರೋಮ್ ಬ್ರೌಸರ್ಗೆ ಹೋಗ್ಬೇಕಾಗತ್ತೆ. ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ ಬಂದಿರತ್ತಲ್ಲ, ಅಲ್ಲಿ YouTube.com ಅಂತ ಸರ್ಚ್ ಮಾಡಬೇಕಂತೆ. ಅಂದರೆ ಕ್ರೋಮ್ ಬ್ರೌಸರ್ ನಿಮ್ಮ ಚಾನಲ್ ಲಾಗಿನ್ ಆಗಿಬೇಕಾಗತ್ತೆ ಫಸ್ಟ್. ಅದಕ್ಕಿಂತ ಮುಂಚೆನೇ ಅಂದರೆ ನೀವು ಯಾವ ಚಾನಲ್ಗೆ ಎಂಡ್ ಸ್ಕ್ರೀನ್ ಅಥವಾ ಐ ಕಾರ್ಡ್ ಹಾಕ್ಬೇಕಂದ್ರೆ ರೆಡ್ ಕಲರ್ ಒಂದು ರೌಂಡ್ ಸಿಂಬಲ್ ಕಾಣಿಸುತ್ತೆ, ಒಂದು ಐ ಕಾರ್ಡ್ ಕಾಣಿಸುತ್ತೆ, ಒಂದು ಐಕಾನ್. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಡೆಸ್ಕ್ಟಾಪ್ ಸೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ, ಅದರಿಂದ ಸ್ವಲ್ಪ ಸ್ಲೋ ಆಗಿರುತ್ತೆ. ಡೆಸ್ಕ್ಟಾಪ್ ಸೈಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೈಡ್ಗೆ ನಿಮಿಷ ವೆಯ್ಟ್ ಮಾಡಿ. ನನ್ನ ನೆಟ್ ಸ್ವಲ್ಪ ಸ್ಲೋ ಇದೆ, ಅದರಿಂದ ಬೇಗ ತೊಗೊತಿಲ್ಲ. ಇನ್ನು ತುದಿಯಲ್ಲಿ ನಮ್ಮ ಚಾನಲ್ ಲೋಗೋ ಕಾಣ್ತಿರುತ್ತೆ, ಅಂದರೆ ನಿಮ್ಮ ಚಾನಲ್ ಲೋಗೋ ಯಾವುದಿದ್ರೆ ಅದು ಕಾಣ್ತಿರುತ್ತೆ. ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೈ ಚಾನಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯುವರ್ ಚಾನಲ್ ಅಂತಿರುತ್ತೆ, ಅದು ಸೆಲೆಕ್ಟ್ ಮಾಡಿಕೊಂಡು ಇವಾಗ ನೀವೇನು ಮಾಡ್ತೀನಿ, ಜಸ್ಟ್ ಒಂದು ನಿಮಿಷ. ವೈಟಿ ಸ್ಟುಡಿಯೋಗೆ ಅಂದರೆ ವೈಟಿ ಸ್ಟುಡಿಯೋ ಕೂಡ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಇರಬೇಕಾಗುತ್ತೆ. ಅದು ನೀವು ಓಪನ್ ಮಾಡಿದ ತಕ್ಷಣ ವೈಟಿ ಸ್ಟುಡಿಯೋಗೆ ರೀಡೈರೆಕ್ಟ್ ಆಗುತ್ತೆ, ಅಂದರೆ ಡೈರೆಕ್ಟ್ ವೈಟಿ ಸ್ಟುಡಿಯೋದಲ್ಲಿ ಓಪನ್ ಆಗುತ್ತೆ. ಅದು ನೆಟ್ ಸ್ವಲ್ಪ ಸ್ಲೋ ಇದೆ ನನ್ನ ರೂಮಲ್ಲಿ, ಅದರಿಂದ ಫುಲ್ ಸ್ಲೋ ಆಗ್ತಿದೆ ವೀಡಿಯೋ ಓಪನ್ ಆಗೋದು. ಆದರೆ ನಿಮ್ಗೆ ಆ ಥರ ಆಗೋಲ್ಲ, ನಿಮ್ಮದು ನೆಟ್ ಸ್ಪೀಡ್ ಇರೋತ್ತಲ್ಲ, ಅದರಿಂದ ನಿಮ್ಮದು ಅದ್ರ ಬೇಗ ಓಪನ್ ಆಗುತ್ತೆ. ಜಸ್ಟ್ ಒಂದು ನಿಮಿಷ ವೆಯ್ಟ್ ಮಾಡಿ. ನಂದು ಸೈಡಲ್ಲಿ ಆಗ್ತಿರ್ತೀನಲ್ಲ, ಓಪನ್ ಆಗುತ್ತೆ ಅಲ್ಲಿಂದ. ನೀವು ಇಲ್ಲಿ ನಿಮ್ಮ ಲೋಗೋ ಕಾಣ್ತಿರತ್ತಲ್ಲ, 3 ಡಾಟ್ ಕ್ಲಿಕ್ದಲ್ಲಿ ಲೇಯರ್ ಸಿಂಬಲ್ ಕಾಣ್ತಿರತ್ತೆ, 3 ಆಪ್ಷನ್. ನಾನು ಝೂಮ್ ಮಾಡ್ಕೊಂಡು ಸ್ವಲ್ಪ ಅದನ್ನು ಓಪನ್ ಮಾಡ್ಕೊತೀನಿ. ನೋಡಿ ಗೈಸ್, ಇವಾಗ ಒಂದೊಂದು ಅಂದರೆ ಓಪನ್ ಆಗಿದೆ, ಚಿಕ್ಕದಾಗಿ ಮಾಡ್ಕೊತೀನಿ ಸರ್. ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಇನ್ನೂ ಸೂಪರ್ ಇರುತ್ತೆ. ನಾಳೆ ಬರೋ ವೀಡಿಯೋಗಾದರೆ ಇದಕ್ಕೆ ತುಂಬ ಸಪೋರ್ಟ್ ಮಾಡಿ. ಆ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಮಾಡ್ತೀನಿ. ಇಲ್ಲಿ ನಿಮ್ಮದು ಯಾವ ವೀಡಿಯೋಗಾದರೆ ನೀವು ಐ ಕಾರ್ಡ್ ಅಥವಾ ಎಂಡ್ ಸ್ಕ್ರೀನ್ ಆಗಬೇಕು ಅಂತೀರೋ, ಈ ಪ್ರೊಫೈಲ್ ಪಬ್ಲಿಕ್ ಅಂತ ಕಾಣ್ತಿರೋ ಆ ಪಕ್ಕದಲ್ಲಿ ಒಂದು ಕಣ್ಣು ಸಿಂಬಲ್ ಕಾಣ್ತಿರತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಪೆನ್ಸಿಲ್ ಸಿಂಬಲ್ ಅನ್ನೋದು ಬರುತ್ತೆ, ಆ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಸಿಂಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, ಎಂಡ್ ಸ್ಕ್ರೀನ್ ಅಥವಾ ಐ ಕಾರ್ಡ್. ಫಸ್ಟ್ ಐ ಕಾರ್ಡ್ ಹಾಕೋದು ಹೇಳ್ತೀನಿ ಯಾವ ರೀತಿ ಅಂತ, ಮತ್ತೆ ಎಂಡ್ ಸ್ಕ್ರೀನ್ ಹಾಕೋದು ಹೇಳ್ತೀನಿ. ಇದು ಈ ಥರ ಓಪನ್ ಮಾಡಿದ ತಕ್ಷಣ ಪ್ಲಸ್ ಸಿಂಬಲ್ ಥರ ಕಾಣ್ತಿರುತ್ತೆ, ಇಲ್ಲಿ ಪ್ಲಸ್ ಸಿಂಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೀಡಿಯೋ ಬರುತ್ತೆ. ವೀಡಿಯೋ ಅಂತ ಸ್ವಲ್ಪ ಆಪ್ಷನ್ಸ್ ಬರುತ್ತೆ, ಅದನ್ನು ಫಸ್ಟ್ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ನಾನು ಇವಾಗ ಇದು ಐ ಕಾರ್ಡ್ಗೆ ಇದು ಹಾಕಬೇಕು ಅಂತಿದ್ದೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಫಸ್ಟು. ನೋಡಿ, ಇಲ್ಲಿ ಒಂದು ಬ್ಲೂ ಕಲರ್ ಇದು ಕಾಣಿಸ್ತಿದೆಯಲ್ಲ, ಇದೇ ಐ ಕಾರ್ಡಾಗಿ ಬರೋದು ನಮಗೆ. ಇದು ನೋಡ್ಕೊಳ್ಳಿ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಳಿ. ಇಲ್ಲಿ 1 ನಿಮಿಷ ಹತ್ರ ಇಟ್ಟಿದ್ದೀನಿ ನಾನು. ಇವಾಗ ಏನು ಮಾಡ್ತೀನಿ, ಝೂಮ್ ಚಿಕ್ಕದಾಗಿ ಮಾಡ್ಕೊಂಡು ಸೇವ್ ಮಾಡ್ತೀನಿ. ಇದು ಐ ಕಾರ್ಡ್ ಎಷ್ಟೇ ಆದರೂ ಆ್ಯಡ್ ಮಾಡ್ಕೊಬೋದು. ನಾನು ಇನ್ನೂ ಒಂದು ಆ್ಯಡ್ ಮಾಡಿ ತೋರಿಸ್ತೀನಿ ರೀ. ಒಂದು ವೀಡಿಯೋಕ್ಕೆ ಸಪೋಸ್ ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಬರೋಲ್ಲ. ಇವಾಗ ನೋಡಿ, ಇದು ಈ 2 ನಿಮಿಷ ಹತ್ರ ತಗೊಬಂದು ಇವಾಗ ನಾನೇನು ಮಾಡ್ತೀನಿ, ಸೇವ್ ಕೊಟ್ಬಿಡ್ತೀನಿ ಇದಕ್ಕೆ. ನೋಡಿ, ಐ ಕಾರ್ಡ್ ಅನ್ನೋದು ಆ್ಯಡ್ ಆಗಿದೆ. ಇವಾಗ ಎಂಡ್ ಸ್ಕ್ರೀನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಎಂಡ್ ಸ್ಕ್ರೀನ್ ಅಂತಿದೆ ನೋಡಿ, 3 ಸೆಕೆಂಡ್ ಆಪ್ಷನ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ಎಂಡ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ, ಅದರಿಂದ ಇದೆ ಡಿಲೀಟ್ ಮಾಡ್ಕೊತೀನಿ ಫಸ್ಟ್ಗಾದರೆ. ಓಕೆ ಗೈಸ್, ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ತೋರಿಸುತ್ತೆ ನಮ್ಗೆ ಎಂಡ್ ಸ್ಕ್ರೀನ್ ಅನ್ನೋದು. ಇವಾಗ ನೀವು ಏನು ಮಾಡಬೇಕಂದ್ರೆ, ಇದರಲ್ಲಿ ಎಷ್ಟು ಬರುತ್ತೆ ನನಗೆ ಗೊತ್ತಿಲ್ಲ, ನಿಮ್ಮದ್ರಲ್ಲಿ ತೋರಿಸಿರುತ್ತೆ ಈ ಥರ. ನಾನು ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಂಡ್ ಸ್ಕ್ರೀನ್ಗೆ. ಇವಾಗ ಏನು ಮಾಡ್ತೀನಿ, ಇದ್ರ ಸೆಲೆಕ್ಟ್ ಮಾಡ್ಕೊಂಡು ವೀಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ ಫಸ್ಟ್. ಇಲ್ಲಿ ಎಡಿಟೆಡ್ ವೀಡಿಯೋ ಅಂತ ಇರುತ್ತಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಾರಿ ಗಾಯ್ಸ್, ಇದು ಎಕ್ಸ್ಟ್ರಾ ಲೇಯರ್ಸ್ ಬಂದಂಗಿದೆ, ಡಿಲೀಟ್ ಮಾಡ್ಕೊತೀನಿ ಫಸ್ಟ್ಗೆ. ಗೈಸ್, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾನು ಫುಲ್ ಬ್ಯಾಕ್ ಬಂದುಬಿಟ್ಟು ಬೇರೆ ವೀಡಿಯೋಗೆ ಹಾಕ್ತೀನಿ. ಇವಾಗ ಏನಾಗಿದೆ ಇದಕ್ಕೆ, 1 ನಿಮಿಷ ವೆಯ್ಟ್ ಮಾಡಿ, ಹೇಳ್ತೀನಿ. ನೋಡಿ ಗೈಸ್, ಐ ಕಾರ್ಡು ಯಾವ ರೀತಿ ಹಾಕೋದು ಅಂತ.
ಅಂದರೆ ನೀವು ಐ ಕಾರ್ಡ್ಗೆ ಯಾವ ಆಗಬೇಕು ಅಂತಿರುತ್ತೋ ಆ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಝೂಮ್ ಮಾಡ್ಕೊಂಡು ವಿಡಿಯೋಸ್ ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಗೈಸ್ ನಮ್ಮ ಮೊಬೈಲ್ ಸ್ವಲ್ಪ ಲೈಟಾಗಿ ಲ್ಯಾಗ್ ಆಗ್ತಿದೆ, ಅದರಿಂದ ಯಾವ ರೀತಿ ಹೇಳೋದು ಗೊತ್ತಾಗ್ತಿಲ್ಲ. ಸರಿ ಓಕೆ, ಪರವಾಗಿಲ್ಲ ಬಿಡಿ, ನಾನು ಇದು ಫುಲ್ ಬ್ಯಾಗ್ ಬಂದುಬಿಟ್ಟು ಮತ್ತೆ ನಿಮ್ಗೆ ತೋರಿಸ್ತೀನಿ. ಫಸ್ಟ್ಗೆ ಸ್ವಲ್ಪ ಸೇವ್ ಕೊಟ್ಬಿಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಇದು ನಿಮ್ಗೆ ತೋರಿಸ್ತೀನಿ, ಮತ್ತು ಇನ್ನೊಂದು ವೀಡಿಯೋಗೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಆ ವಿಡಿಯೋಗೆ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೆ ಚೆಕ್ ಮಾಡೋಕ್ಕೋಸ್ಕರ, ಅದರಿಂದ ನಂದು ಪರ್ಫೆಕ್ಟಾಗಿ ಬಂದರೆ ಆ ವಿಡಿಯೋಗೆ ಆ್ಯಡ್ ಆಗಲಿಲ್ಲ. ಸರಿ, ಈ ವಿಡಿಯೋ ತೊಗೊತೀನಿ. ಐ ಕಾರ್ಡು ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಲ್ಲ, ಎಂಡ್ ಸ್ಕ್ರೀನ್ ಹಾಕೋದು ಯಾವ ರೀತಿ ಅಂತ ಈ ವಿಡಿಯೋಗಾದ್ರೆ ತೋರಿಸ್ತೀನಿ ನೋಡಿ. ಇಲ್ಲಿ ಎಂಡ್ ಸ್ಕ್ರೀನ್ ಇದೆ ಅಂತಲ್ಲ, ಎಂಡ್ ಸ್ಕ್ರೀನ್ ಇದೆ ಅಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಅದರ ಎಂಡ್ ಸ್ಕ್ರೀನ್ ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಲೋಗೋ ಕೂಡ ಬೇಕು ಅಂದರೆ ನೀವು ಲೋಗೋ ಇದ್ರದ್ದು ಕೂಡ ಸೆಟ್ ಮಾಡ್ಕೋಬೋದು, ಏನಿಲ್ಲ ಪ್ರಾಬ್ಲಮ್. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ಲಸ್ ಸಿಂಬಲ್ ಪಿಕ್ದಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋನ ಏನಿದೆಯಲ್ಲ ಅದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೀಡಿಯೋಸ್ ಬರುತ್ತೆ. ಇಲ್ಲಿ ವೀಡಿಯೋಸ್ ಕ್ಲಿಕ್ ಬಂದಿದ ತಕ್ಷಣ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಇದೇನೋ ಪ್ರಾಬ್ಲಮ್ ಆಗಿದೆ, ಆಗ್ತಿಲ್ಲ. ಸೊ ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣಿಸಿರೋ ಪ್ಲಸ್ ಸಿಂಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಏನು ಮಾಡಿ ಡಬಲ್ ಬರ್ತಿದೆ. ಓಕೆ, ಹೇಳ್ತೀನಿ ಪರ್ಫೆಕ್ಟಾಗಿ ಯಾವ ರೀತಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಆದರೆ ನೀವು ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದೊಂದು ಸತಿ ಇದೇ ಥರ ಗೈಸ್ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು, ಏನು ಮಾಡೋದಕ್ಕಾಗಲ್ಲ. ನೋಡಿ ಗೈಸ್ ಪರ್ಫೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಗೈಸ್ ಇದೆಲ್ಲ ಆ್ಯಡ್ ಮಾಡ್ಕೋಬೇಕು ಅಂತ ನೀವು ಹೋಗೋದು ಎಂಟಿ ಲೇಯರ್ ಇರೋ ಥರ ತೋರಿಸ್ತೀನಿ ನೋಡಿ. ಥರ ಎಂಟಿ ನಾನು ಎಕ್ಸ್ಟ್ರಾ ನಿಮ್ಗೆ ತೋರಿಸೋದಕ್ಕೋಸ್ಕರ ಎಕ್ಸಾಂಪಲ್ ಏನಂತ ತೊಗೊತೀನಿ ಲೇಯರ್. ಇದು ಬಂದಿದ್ದಲ್ಲ, ಇದು 3 ಆಪ್ಷನ್ಸ್ ಮೇಲೆ ಯಾವುದಾದ್ರೂ ಒಂದು ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ನಿಮ್ಗೆ ವೀಡಿಯೋಗೆ ತೊಗೊಂಡೋಗುತ್ತೆ, ಅದೇ ನಿಮ್ಗೆ ಮತ್ತೆ ಬಂದು ಬರುತ್ತೆ ಪ್ಲಸ್ ಸಿಂಬಲ್. ನೋಡಿ ಗೈಸ್, ನಾನು ಇನ್ನೂ ಒಂದು ತೊಗೊತೀನಿ ಎಂಟಿ ಲೇಯರ್ ನೋಡಿ. ಫಸ್ಟ್ ಅದ್ರ ಮೇಲೆ ಹೋಗ್ತೀನಿ ಫುಲ್ಲು. ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಯಾವುದಾದ್ರೂ ಒಂದು ಬಾಕ್ಸ್ ಮೇಲೆ ತಗೊಳ್ಳಿ. ನೀವು ಯಾವ್ದು ತೊಗೊಂಡ್ರೂ ಕೂಡ ಅದು ನಿಮಗೆ ವೀಡಿಯೋಗೆ ಬರುತ್ತೆ. ಇದು ಆ್ಯಡ್ ಮಾಡ್ತೀನಿ. ಓಕೆ ಗೈಸ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಇವಾಗ ನಂದು ವೀಡಿಯೋಗೆ ಅದರ ಐ ಕಾರ್ಡ್ ಬಂದಿದೆ. ಇದು ಯಾವ ರೀತಿ ಬಂದಿದೆ ಅಂತ ನಿಮಗೆ ವಿತ್ ಪ್ರೂಫ್ ಕೂಡ ತೋರಿಸ್ತೀನಿ ನೋಡಿ. ಇವಾಗ ನಾನು ಡೈರೆಕ್ಟ್ ಅಂದರೆ ಬ್ಯಾಗ್ ಬಂದುಬಿಟ್ಟು ಯೂಟ್ಯೂಬ್ ಬಂದರೆ ಓಪನ್ ಮಾಡ್ಕೊಂಡು ಫಸ್ಟ್ಗಾದರೆ ಗೈಸ್ ಇದು ನನ್ನ ಮೇನ್ ಚಾನಲ್, ಇದರಲ್ಲೇ ಆ್ಯಡ್ ಮಾಡಿರೋದು. ಇದು ನಂದು ಹಳೆ ಚಾನಲ್ ಗೈಸ್, ಈ ಚಾನಲ್ ಬಿಟ್ಟು ಆಯಿತು. ಅದಕ್ಕೆ ನಾನು ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೆ. ಅದರಿಂದ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಸರಿ, ಐ ಕಾರ್ಡ್ ಅಲ್ಲ ಇದರಲ್ಲಿ ಹಾಕಿರೋದು 1 ನಿಮಿಷ ಹತ್ರ. ಗೈಸ್ ಸಾಂಗ್ ಪ್ಲೇ ಮಾಡಿ ಕಾರ್ಡ್ ಸ್ಟ್ರೈಕ್ ಅನ್ನೋ ಕೊಡಾಕ್ತಾರೆ, ಅದರಿಂದ ಸಾಂಗ್ ಅದೇ ಕಂಪ್ಲೀಟ್ ನ್ಯೂಟ್ರಲಿಟಿ. ಇಲ್ಲ 1 ನಿಮಿಷ ಹತ್ರ ನಾವು ಆ್ಯಡ್ ಮಾಡಿದ್ದು, 1 ನಿಮಿಷ ಹತ್ರ ಬಂದುಬಿಡೋಣ ಫಸ್ಟ್ಗೆ. ಗೈಸ್ ನೋಡಿ ಐ ಕಾರ್ಡ್ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ. ಐ ಕಾರ್ಡ್ ಕೂಡ ನೋಡಿ, ಐ ಕಾರ್ಡ್ ಬಂತಲ್ಲ. ಇವಾಗ ಎಂಡ್ ಸ್ಕ್ರೀನ್ ಹೆಂಗೆ ಬಂದಿರುತ್ತೆ ಅಂತ ಅದು ತೋರಿಸ್ತೀನಿ ನೋಡಿ. ಗೈಸ್ ಫುಲ್ ಕಂಟೆಂಟ್ ಎಲ್ಲ ಮಾಡ್ತಿರ್ತೀನಿ ನನ್ನ ಚಾನಲ್ ನಿಮಗೆ. ಏನಾದರೂ ಇಷ್ಟ ಆದರೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಏನೋ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅದರಿಂದ ಬರ್ತಿಲ್ಲ. ನೀವು ನೋಡಿ, ನೀವು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಗೈಸ್. ಇವತ್ತಿನ ವಿಡಿಯೋ ಆದರೆ ಇಷ್ಟ ಆದರೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೆಲ್ಲ ಸಿಗೋಣ. ಇಷ್ಟೇ ವಿಡಿಯೋ ಆದರೆ ಇಷ್ಟಿಗಾದರೆ ಮುಗಿಸೋಣ ಫಸ್ಟ್.